ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ದೇವರು ಕರುಣೆ ಉಳ್ಳವನು, ದಯೆಯುಳ್ಳವನು, ದೀರ್ಘಶಾಂತನು, ಸಾವಿರಾರು ತಲೆಮಾರುಗಳವರೆಗೆ ದಯೆ ತೋರಿಸುವ ದೇವರು. ದೇವರು ಅದ್ಭುತಗಳನ್ನು ಮಾಡುವ ದೇವರು, ದೇವರು ಕ್ಷಮಿಸುವ ದೇವರು, ದೇವರು ನಿಮ್ಮನ್ನು ನೋಡುವಾತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಒಂದೊಂದು ವಾಕ್ಯಗಳ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ರೂಪಿಸಿ, ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡುತ್ತಾ ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನು ಮುನ್ನಡೆಸುವ ದೇವರಾಗಿದ್ದಾನೆ. ಇದನ್ನು ನೀವು ತಿಳ್ಕೊಳ್ಬೇಕು. ಇಂದು ಧ್ಯಾನ ಮಾಡುವಂಥ ವಿಷಯ, ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸುವ ದೇವರು. ದೇವರೆಷ್ಟು ಒಳ್ಳೆಯವರು ನೋಡ್ರಿ. ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸುವ ದೇವರಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ, ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನೆಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಎಷ್ಟು ಒಳ್ಳೆಯವರು ನೋಡ್ರಿ. ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಅನೇಕ ಜನರು ಪಾಪಗಳಲ್ಲಿ, ದುರ್ಚಟಗಳಲ್ಲಿ, ದುರಭ್ಯಾಸದಲ್ಲಿ ಬಿದ್ದು ಹೋಗಿದ್ದಾರೆ. ರಕ್ಷಣೆಯನ್ನು ಕಳೆದುಕೊಂಡಿದ್ದಾರೆ. ಸಭೆಯನ್ನು ಬಿಟ್ಟು ಜೀವನ ಮಾಡ್ತಿದ್ದಾರೆ. ದೇವರ ಪ್ರೀತಿಯನ್ನು, ದೇವರ ಅನ್ಯೋನ್ಯತೆಯನ್ನು ಬಿಟ್ಟು ಜೀವನ ಮಾಡುತ್ತಿದ್ದಾರೆ. ಅನೇಕ ಜನರು ಕೆಟ್ಟು ಹೋಗಿದ್ದಾರೆ. ಆದರೆ ದೇವರು ಕೆಟ್ಟು ಹೋಗಿರೋರನ್ನ ಹುಡುಕಿ ರಕ್ಷಣೆ ಮಾಡುವ ದೇವರಾಗಿದ್ದಾನೆ. ಎಷ್ಟು ಒಳ್ಳೆ ದೇವರು. ಕೆಟ್ಟು ಹೋದವ್ರನ್ನ ಈ ಲೋಕದ ಜನರು ನೋಡಿ ಹೇಳ್ತಾರೆ, ಅವನ ಜೀವನ ಮುಗೀತು ಎಂಬುದಾಗಿ. ಅವನ್ನ ಕೇವಲವಾಗಿ ಮಾತನಾಡ್ತಾರೆ, ಅವನ್ನ ಕೇವಲವಾಗಿ ನೋಡ್ತಾರೆ. ಆದರೆ ದೇವರು ಕೆಟ್ಟು ಹೋಗಿರುವಂಥ ವ್ಯಕ್ತಿಯನ್ನ ಹುಡುಕಿ ರಕ್ಷಣೆ ಮಾಡಲು ಆತನು ಸಿದ್ಧನಿದ್ದಾನೆ. ಕೆಟ್ಟು ಹೋದಂಥ ವ್ಯಕ್ತಿಗೆ, ಪಾಪದಲ್ಲಿರುವಂಥ ವ್ಯಕ್ತಿಗೆ, ದುರ್ಚಟದಲ್ಲಿ, ದುರಭ್ಯಾಸದಲ್ಲಿರುವಂಥ ವ್ಯಕ್ತಿಗೆ ಸೈತಾನನು ಅನೇಕ ಆಲೋಚನೆಗಳನ್ನು ಕೊಡ್ತಾನೆ. ನೀನು ದೇವರ ಬಳಿಗೆ ಹೋದರೆ ದೇವರು ನಿನ್ನನ್ನು ಸೇರಿಸಿಕೊಳ್ಳುವುದಿಲ್ಲ, ನಿನ್ನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಎಂಬುದಾಗಿ ಇಂಥ ಆಲೋಚನೆಗಳನ್ನು ಕೊಡ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕೆಟ್ಟು ಹೋಗಿರಬಹುದು, ಪಾಪದಲ್ಲಿ ಬಿದ್ದು ಹೋಗಿರಬಹುದು, ರಕ್ಷಣೆಯನ್ನು ಕಳಕೊಂಡಿರಬಹುದು, ದೇವರಿಂದ ದೂರ ಹೋಗಿರಬಹುದು. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಮನುಷ್ಯ ಕುಮಾರನು ಯೇಸು ಕ್ರಿಸ್ತನು ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಣೆ ಮಾಡುವ ದೇವರಾಗಿದ್ದಾನೆ. ಹಾಗಾದ್ರೆ ನೀವೇನ್ ಮಾಡಬೇಕು? ಒಂದು ವೇಳೆ ನೀವು ಪಾಪದಲ್ಲಿರಬಹುದು, ಪಾಪದ ಬಂಧನದಲ್ಲಿ ನೀವು ಕಟ್ಟಲ್ಪಟ್ಟವರಾಗಿರಬಹುದು, ದುರ್ಚಟಗಳಲ್ಲಿ, ದುರಭ್ಯಾಸದಲ್ಲಿ ನೀವು ಇರಬಹುದು. ಆ ಪಾಪದಿಂದ ಹೊರಬರಲು, ಆ ಪಾಪವನ್ನು ಬಿಟ್ಟು ಬರಲು ನಿಮ್ಮಿಂದ ಆಗದೇ ಇರಬಹುದು. ಈಗ ನೀವೊಂದು ಕೆಲಸವನ್ನು ಮಾಡಬೇಕು. ಇರುವಂಥ ಸ್ಥಳದಲ್ಲಿಯೇ ಮೊಣಕಾಲೂರಿ, ಏಸಪ್ಪ, ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನಾನು ನಿನ್ನ ಮಗನು, ನಾನು ನಿನ್ನ ಮಗಳು. ನೀನು ಅಪಾರವಾದ ಕೃಪೆಯನ್ನು ಕೊಟ್ಟು ಈ ಪಾಪದಿಂದ, ದುರ್ಚಟಗಳಿಂದ, ದುರಭ್ಯಾಸದಿಂದ ನನಗೆ ಬಿಡುಗಡೆ ಕೊಡು ಯೇಸುವೇ ಎಂಬುದಾಗಿ ನೀವು ಮೊರೆ ಇಡಬೇಕು. ನೀವು ಕೇಳಬೇಕು. ಯೇಸುವೇ, ನನ್ನ ತಂದೆಯಾದ ದೇವರೇ,
ನಾನು ಕೆಟ್ಟು ಹೋಗಿದ್ದೇನೆ, ನಾನು ಸೋತು ಹೋಗಿದ್ದೇನೆ, ಪಾಪ ನನ್ನನ್ನು ಆಳ್ವಿಕೆ ಮಾಡುತ್ತಿದೆ, ಇದರಿಂದ ನನಗೆ ಬಿಡುಗಡೆ ಬೇಕು, ಏಸಪ್ಪ ನನಗೆ ಬಿಡುಗಡೆ ಕೊಡ್ರಿ. ನೀನು ಕೆಟ್ಟು ಹೋಗಿರೋರ್ನ ಹುಡುಕಿ ರಕ್ಷಣೆ ಮಾಡುವ ದೇವರಾಗಿದ್ದೀರಲ್ಲ. ನಾನು ಕೆಟ್ಟು ಹೋಗಿದ್ದೇನೆ, ನಾನು ಸೋತು ಹೋಗಿದ್ದೇನೆ, ನಾನೊಂದು ಹೋಗಿದ್ದೇನೆ, ದುರಭ್ಯಾಸದಲ್ಲಿ ದುರ್ಚಟಗಳಲ್ಲಿದ್ದೇನೆ, ನನಗೆ ಬಿಡುಗಡೆ ಕೊಡ್ರಿ ಕರ್ತನೇ ಎಂಬುದಾಗಿ ನೀವು ಮೊರೆ ಇಡುವಾಗ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿ ನಿಮ್ಮನ್ನು ರಕ್ಷಿಸುವ ದೇವರಾಗಿದ್ದಾನೆ. ದೇವರಿಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ದೇವರ ಬಳಿಗೆ ಬನ್ನಿರಿ. ನೀವು ದೇವರ ಬಳಿಗೆ ಬಂದಾಗ ಕೆಟ್ಟು ಹೋದ ನಿಮ್ಮನ್ನು ಪಾಪದಿಂದ ಬಿಡಿಸಿ, ಶಾಪದಿಂದ ಬಿಡಿಸಿ, ಬಂಧನದಿಂದ ಬಿಡಿಸಿ, ನಿಮ್ಮನ್ನು ರಕ್ಷಿಸಿ, ರೂಪಿಸಿ, ಮತ್ತೆ ದೇವರು ನಿಮ್ಮನ್ನು ಅದ್ಭುತಕರವಾಗಿ ಉಪಯೋಗಿಸುವ ದೇವರಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 20ನೇ ವಚನದಲ್ಲಿ, ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನೆಂಬುದಾಗಿ ಬರೆಯಲ್ಪಟ್ಟಿದೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಒಂದು ದೃಷ್ಟಾಂತವನ್ನು ಹೇಳಿದರು. ಅದರಲ್ಲಿ ಒಂದು ತಂದೆಗೆ 2 ಮಕ್ಕಳು. ಹಿರಿಯ ಮಗನು ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ಪಾಪದಲ್ಲಿ ಬಿದ್ದು, ದುರ್ಚಟಗಳಲ್ಲಿ ದುರಭ್ಯಾಸದಲ್ಲಿ ಬಿದ್ದು ಎಲ್ಲವನ್ನ ಕಳೆದುಕೊಂಡು ಗತಿ ಇಲ್ಲದವನಾದನು. ಪಾಪ ಶಾಪ ಅವ ಮನುಷ್ಯನನ್ನು ಬದುಕಲು ಬಿಡುವುದಿಲ್ಲ. ಇದನ್ನು ನೀವು ತಿಳ್ಕೊಳ್ಬೇಕು. ಪಾಪದಲ್ಲಿ ಇರುವಂತ ವ್ಯಕ್ತಿ ಎಲ್ಲವನ್ನ ಕಳೆದುಕೊಳ್ಳುತ್ತಾನೆ, ಗತಿಹೀನನಾಗ್ತಾನೆ. ಈ ಕಿರಿಯ ಮಗನು ಗತಿ ಇಲ್ಲದವನಾದನು. ಆ ಸಮಯದಲ್ಲಿ ಒಂದು ಆಲೋಚನೆ ಮಾಡ್ತಿದ್ದಾನೆ, ನಾನು ನನ್ನ ತಂದೆಯ ಬಳಿಗೆ ಹೋಗುತ್ತೇನೆ. ತಂದೆ ಬಳಿಗೆ ಹೋಗಿ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ, ನಿನ್ನ ಮಗನೆನಿಸಿಕೊಳ್ಳಲು ನನಗೆ ಯೋಗ್ಯತೆ ಇಲ್ಲ ಎಂಬುದಾಗಿ ನಾನು ಹೋಗಿ ಕ್ಷಮಾಪಣೆಯನ್ನ ಕೇಳ್ತೇನೆ ಎಂಬುದಾಗಿ ಅಂದುಕೊಂಡನು. ಅವನು ಅಂದುಕೊಂಡು ದೂರದಿಂದ ಬರುತ್ತಿರುವಾಗಲೇ, ನೋಡ್ರಿ ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ತಂದೆ ಈ ಕೆಲಸವನ್ನು ಮಾಡುವುದಿಲ್ಲ? ಮಗನು ಆಸ್ತಿಯನ್ನು ತೆಗೆದುಕೊಂಡು ಹಾಳು ಮಾಡಿ ತಂದೆ ಬಳಿಗೆ ಬರುವಾಗ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡು ಯಾವ ತಂದೆ ಮುದ್ದಿಡುವುದಿಲ್ಲ. ಈ ಮಗನು ಬರ್ತಾ ಇದ್ದಾನೆ, ಮತ್ತೆ ನನ್ನ ಆಸ್ತಿಯನ್ನೆಲ್ಲ ಹಾಳು ಮಾಡ್ತೇನೆ ಎಂಬುದಾಗಿ ತಿಳಿದುಕೊಂಡು ಅವನ್ನ ಗದರಿಸ್ತಾನೆ. ಆದರೆ ಇದು ಯಾರು? ನಮ್ಮನ್ನ ಉಂಟು ಮಾಡಿದಂತ ದೇವರು, ಪರಮ ತಂದೆಯಾದ ದೇವರು ತನ್ನ ಬಳಿಗೆ ಬರುವವರಿಗೆ ಈ ವಾಕ್ಯದ ಪ್ರಕಾರವಾಗಿ ಆತನು ಮಾಡುವ ಆತನಾಗಿದ್ದಾನೆ. ಕೆಟ್ಟು ಹೋದವರನ್ನ ಹುಡುಕಿ ರಕ್ಷಣೆ ಮಾಡುವಂತ ಯೇಸು ಕ್ರಿಸ್ತನು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ದೇವರ ಬಳಿಗೆ ಬರುವಾಗ ನಿಮ್ಮನ್ನು ಅಪ್ಪಿಕೊಂಡು ಮುದ್ದಿಟ್ಟು ನೀವೇನನ್ನ ಕಳಕೊಂಡಿದ್ದೀರಾ ಅದಕ್ಕೆ 2ರಷ್ಟನ್ನು ದೇವರು ನಿಮಗೆ ಅನುಗ್ರಹಿಸಿ ಕೊಟ್ಟು ನಿಮ್ಮನ್ನ ರಕ್ಷಿಸಲು, ರೂಪಿಸಲು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ಪಾಪದಲ್ಲಿ ಬಿದ್ದು ಹೋಗಿದ್ದೀರೋ, ದುರ್ಚಟಗಳಲ್ಲಿ ದುರಭ್ಯಾಸದಲ್ಲಿದ್ದೀರೋ, ಸೋತು ಹೋಗಿದ್ದೀರೋ, ಯಾರು ನನ್ನನ್ನು ಗೌರವಿಸುತ್ತಿಲ್ಲ ಎಂಬುದಾಗಿ ವೇದನೆ ಪಡ್ತಿದ್ದೀರೋ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯಾವ ರೀತಿಯ ತಪ್ಪಿ ಹೋದ ಮಗನು ತಂದೆಯ ಬಳಿಗೆ ಬಂದನು, ಅದೇ ರೀತಿಯಲ್ಲಿ ನೀವು ಯೇಸು ಕ್ರಿಸ್ತನ ಬಳಿಗೆ ಬಂದು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ಕ್ಷಮಿಸಿ ನಿಮ್ಮನ್ನು ಅಪ್ಪಿಕೊಂಡು ಮುದ್ದಿಡುವ ದೇವರಾಗಿದ್ದಾನೆ.
ನೋಡ್ರಿ ಪ್ರಿಯರೇ, ಇನ್ನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ, ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಒಂದು ಪಾಪಿ ದೇವರ ಕಡೆಗೆ ತಿರುಗಿಕೊಂಡಾಗ ಪರಲೋಕದಲ್ಲಿ ಸಂತೋಷ ಆಗ್ತದಂತೆ. ನಿಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾರೆ. ಲೋಕದ ಜನ ನಿಮ್ಮನ್ನ ಕೇವಲವಾಗಿ ಮಾತನಾಡಬಹುದು, ನಿಮ್ಮನ್ನ ಕೇವಲವಾಗಿ ಪರಿಗಣಿಸಬಹುದು. ನೀವು ದೇವರ ಕಡೆಗೆ ತಿರುಗಿಕೊಂಡಾಗ ಪರಲೋಕ ನಿಮ್ಮ ವಿಷಯದಲ್ಲಿ ಸಂತೋಷ ಪಡುತ್ತದೆ. ಮಾತ್ರವಲ್ಲದೆ ನಿಮ್ಮನ್ನು ಉಂಟು ಮಾಡಿದ ಪರಮ ತಂದೆಯಾದ ದೇವರು ನಿಮ್ಮನ್ನು ರೂಪಿಸಿ, ಮನ್ನಿಸಿ, ಆಶೀರ್ವದಿಸಿ ನೀವು ಇರುವಂತಹ ಸ್ಥಳದಲ್ಲಿ ಸಾಕ್ಷಿ ಹಾಕಿ ನಿಲ್ಲಿಸಲು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಈ ಸಮಯದಲ್ಲೇ ನಿಮ್ಮನ್ನ ದೇವರಿಗೆ ಸಮರ್ಪಿಸಿರಿ. ಯೇಸುವೇ, ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನೀನು ನನಗೆ ಪರಮ ತಂದೆಯಾದ ದೇವರು. ನನ್ನ ಪಾಪದಿಂದ, ದುರಭ್ಯಾಸದಿಂದ, ದುರ್ಚಟಗಳಿಂದ ಬಿಡುಗಡೆ ಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ನಿಮ್ಮನ್ನ ಬಿಡಿಸಲು ದೇವರು ಸಿದ್ಧನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 7ನೇ ವಚನದಲ್ಲಿ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ನಿಮ್ಮನ್ನು ಕ್ಷಮಿಸಲು, ಕರುಣಿಸಲು, ಆಶೀರ್ವದಿಸಲು, ರೂಪಿಸಲು, ಸಾಕ್ಷಿಯಾದ ಜೀವಿತವನ್ನು ನೀವು ಜೀವಿಸಲು ನಿಮಗೆ ಸಹಾಯ ಮಾಡಲು ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ, ಈ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಿರುವಂತ ನೀವು ದೇವರ ಬಳಿಗೆ ಬನ್ರಿ. ದೇವರ ಬಳಿಗೆ ಬಂದು, ದೇವರೇ, ನಾನು ಘೋರ ಪಾಪದಲ್ಲಿದ್ದೇನೆ. ಈ ಪಾಪವನ್ನ ನನ್ನ ತಂದೆ ತಾಯಿ ಬಳಿ ಹೇಳುವುದಾದರೆ ಅವರು ನನ್ನನ್ನು ಕೇವಲವಾಗಿ ನೋಡ್ತಾರೆ. ಯಾರ ಬಳಿ ಈ ಪಾಪವನ್ನು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನನ್ನ ಉಂಟು ಮಾಡಿದ ಪರಮ ತಂದೆಯಾದ ದೇವರು ಯೇಸು ಕ್ರಿಸ್ತನೇ, ನಿನ್ನ ಬಳಿ ಹೇಳಿಕೊಳ್ತೇನೆ. ಈ ಪಾಪದಿಂದ, ಈ ದುರಭ್ಯಾಸದಿಂದ, ಈ ದುರ್ಚಟಗಳಿಂದ ನನಗೆ ಬಿಡುಗಡೆ ಕೊಡ್ರಿ. ನಾನು ಕೆಟ್ಟು ಹೋಗಿದ್ದೇನೆ. ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸುವ ದೇವರು ನೀನು ತಾನೇ. ನನ್ನ ರಕ್ಷಿಸಿರಿ ಎಂಬುದಾಗಿ ನೀವು ಕೇಳುವಾಗ ದೇವರು ಏನನ್ನ ಹೇಳಿದಾರೋ ಅದನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. ನನ್ನ ಸಹೋದರನೇ, ಸಹೋದರಿಯೇ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ಪಾಪವನ್ನು ಬಿಟ್ಟು ಬನ್ರಿ. ದುರ್ಚಟಗಳನ್ನ, ದುರಭ್ಯಾಸಗಳನ್ನ ಬಿಟ್ಟು ಬನ್ರಿ. ದೇವರ ಸನ್ನಿಧಿಯಲ್ಲಿ ಕೇಳ್ರಿ, ದೇವರೇ, ಈ ಪಾಪ ನನ್ನನ್ನು ಆಳ್ವಿಕೆ ಮಾಡ್ತಿದೆ. ಈ ದುರಭ್ಯಾಸದಲ್ಲಿ, ದುರ್ಚಟಗಳಲ್ಲಿ ಬಿದ್ದು ಹೋಗಿದ್ದೇನೆ. ನಾನು ಕೆಟ್ಟು ಹೋಗಿದ್ದೇನೆ. ನನಗೆ ಸಹಾಯ ಮಾಡ್ರಿ. ನನ್ನ ಪಾಪ ಶಾಪಗಳಿಂದ ಬಿಡುಗಡೆ ಕೊಡ್ರಿ ಎಂಬುದಾಗಿ ನೀವು ಕೇಳುವಾಗ ದೇವರು ಅದ್ಭುತ ಮಾಡ್ತಾನೆ. ಸೈತಾನನು ನೀವು ಪ್ರಾರ್ಥನೆ ಮಾಡಬಾರ್ದು, ಸತ್ಯವೇದವನ್ನು ಓದಬಾರ್ದು, ಸಭೆಗೆ ಹೋಗಬಾರ್ದು, ಸಭಾಪಾಲಕರ ಹತ್ತಿರ ಪ್ರಾರ್ಥನೆ ಮಾಡಿಸಿಕೊಳ್ಳಬಾರದು ಎಂಬುದಾಗಿ ಅನೇಕ ಆಲೋಚನೆಗಳನ್ನು ನಿಮಗೆ ಕೊಡ್ತಾನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗ್ರಿ. ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ದೇವರು ನಿಮ್ಮನ್ನ ಏರಳವಾಗಿ ಆಶೀರ್ವಾದ ಮಾಡಲು, ರೂಪಿಸಲು ಆತನು ಸಿದ್ಧನಿದ್ದಾನೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 65ನೇ ಅಧ್ಯಾಯ 2ನೇ ವಚನದಲ್ಲಿ, ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದೆನು. ನೋಡಿದ್ರ, ದೇವರೆಷ್ಟು ಒಳ್ಳೆಯವನು, ಕರುಣೆ ಉಳ್ಳವನು, ಪ್ರೀತಿ ಸ್ವರೂಪನಾದ ದೇವರು, ದಯವುಳ್ಳ ದೇವರು, ದೀರ್ಘ ಶಾಂತನು, ಸಾವಿರಾರು ತಲೆಮಾರುಗಳವರೆಗೆ ದಯ ತೋರಿಸುವ ದೇವರು ಆತನು. ಆ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನನ್ನು ತೊರೆದು
ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದೆನು. ದೇವರು ನಿಮ್ಮನ್ನ ಕೈ ಚಾಚಿ ಕರೀತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ಪಾಪದಲ್ಲಿ ಜೀವಿಸಬೇಡ, ಪಾಪದೊಟ್ಟಿಗೆ ಬದುಕಬೇಡ. ಪಾಪ ನಿನ್ನನ್ನು ಕೊಲ್ಲುತ್ತದೆ, ನಂತರ ಅಗ್ನಿ ನರಕಕ್ಕೆ ಕೊಂಡೊಯ್ಯುತ್ತದೆ. ಪಾಪನ ಬಿಟ್ಟು ಬಾ, ದೇವರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ಬಿಟ್ಟು ಬಾ. ನೀನು ಕೆಟ್ಟು ಹೋಗಿದ್ದೀಯೋ, ನಾನು ನಿನ್ನನ್ನು ರಕ್ಷಿಸುತ್ತೇನೆ. ನಿನ್ನ ಪಾಪ ಶಾಪಗಳಿಂದ ನಾನು ಬಿಡುಗಡೆ ಕೊಡ್ತೇನೆ. ನಿನಗಾಗಿ ನನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿದ್ದೇನೆ. ನನ್ನ ಪರಿಶುದ್ಧ ರಕ್ತ ಸಕಲ ಪಾಪನ ನಿವಾರಣೆ ಮಾಡಿ ಶುದ್ಧಿ ಮಾಡ್ತದೆ. ನನ್ನ ಬಳಿಗೆ ಬಾ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಒಂದು ವೇಳೆ ನೀವು ಬಿದ್ದು ಹೋಗಿರ್ಬೋದು, ಸೋತು ಹೋಗಿರ್ಬೋದು, ದೇವರ ಚಿತ್ತಕ್ಕೆ ವಿರುದ್ಧವಾದ ಪಾಪ ನಿಮ್ಮಲ್ಲಿ ಇರಬಹುದು. ದೇವರು ಈ ವಾಕ್ಯದ ಮೂಲಕ ಮಾತನಾಡುವಾಗ ದೇವರ ಬಳಿಗೆ ಬನ್ನಿರಿ. ನಿಮ್ಮ ಪಾಪಗಳು ಎಷ್ಟು ಘೋರವಾಗಿದ್ದರೂ ಯೇಸುವಿನ ಪರಿಶುದ್ಧ ರಕ್ತದಿಂದ ತೊಳೆದು ಆತನು ಶುದ್ಧಿ ಮಾಡ್ತಾನೆ. ತನ್ನ ಮಕ್ಕಳಾಗುವ ಅಧಿಕಾರವನ್ನು ಕೊಡ್ತಾನೆ. ನೀವು ರಕ್ಷಣೆ ಹೊಂದುವಾಗ ಪರಲೋಕ ಸಂತೋಷ ಪಡ್ತದೆ. ನೀವು ರಕ್ಷಣೆ ಹೊಂದುವಾಗ ಇಡೀ ನಿಮ್ಮ ಕುಟುಂಬ ಸಂತೋಷ ಪಡ್ತದೆ. ನೀವಿರುವಂತಹ ಸ್ಥಳದಲ್ಲಿ ಸಾಕ್ಷಿ ಆಗ್ತೀರಾ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ದೇವರ ವಾಕ್ಯಕ್ಕೆ ಕಿವಿಗೊಡ್ರಿ. ನೋಡ್ರಿ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 13ನೇ ವಚನದಲ್ಲಿ, ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನೆಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಾರ್ಥನೆ ಮಾಡಲು ಇಬ್ಬರು ಬರ್ತಾ ಇದ್ದಾರೆ. ಒಬ್ಬನು ಪರಿಸಾಯನು, ಇನ್ನೊಬ್ಬನು ಸುಂಕದವನು. ಪರಿಸಾಯನು ಅನೇಕ ವಿಷಯಗಳನ್ನು ಹೇಳಿ ಪ್ರಾರ್ಥನೆ ಮಾಡ್ತಾನೆ. ನಾನು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೇನೆ, ಅದರಲ್ಲೊಂದು ಭಾಗವನ್ನು ಕೊಡ್ತೇನೆ ಎಂಬುದಾಗಿ ಅನೇಕ ವಿಷಯಗಳನ್ನು ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಆದರೆ ದೇವರು ಯಾರ ಪ್ರಾರ್ಥನೆಯನ್ನು ಕೇಳಿದರು? ಆದರೆ ಈ ಸುಂಕದವನು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನ ಪ್ರಾರ್ಥನೆ ಏನು? ಆಕಾಶ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ನಾನು ಕೆಟ್ಟು ಹೋಗಿದ್ದೇನೆ, ನಾನು ಪಾಪದಲ್ಲಿ ಬಿದ್ದಿದ್ದೇನೆ, ದೇವರ ಚಿತ್ತಕ್ಕೆ ವಿರುದ್ಧವಾದ ಪಾಪವನ್ನು ಮಾಡಿದ್ದೇನೆ ಎಂಬುದಾಗಿ ಪಶ್ಚಾತ್ತಾಪ ಪಟ್ಟವನಾಗಿ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಎದೆಯನ್ನು ಬಡಕೊಳ್ಳುತ್ತಾ ಪ್ರಾರ್ಥಿಸಿದನು. ಅವನ ಪ್ರಾರ್ಥನೆಯನ್ನು ದೇವರು ಕೇಳಿದರು. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಲು ಸಿದ್ಧನಿದ್ದಾನೆ. ವಾಕ್ಯದಲ್ಲಿ ನೋಡ್ತೇವೆ, ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನೆಂಬುದಾಗಿ ಬರೆಯಲ್ಪಟ್ಟಿದೆ. ಈ ಸಮಯದಲ್ಲಿ ಈ ದೇವರ ಬಳಿಗೆ ಬರುವಾಗ, ದೇವರೇ, ನಾನು ಕೆಟ್ಟು ಹೋಗಿದ್ದೇನೆ, ಪಾಪದಲ್ಲಿ ಬಿದ್ದಿದ್ದೇನೆ, ನಿನ್ನ ಚಿತ್ತಕ್ಕೆ ವಿರುದ್ಧವಾದ ಪಾಪದಲ್ಲಿ ನಾನು ಬಿದ್ದು ಹೋಗಿದ್ದೇನೆ, ನನ್ನನ್ನು ಮನ್ನಿಸಿರಿ ಎಂಬುದಾಗಿ ದೇವರ ಸನ್ನಿಧಿಗೆ ಬಂದು ನೀವು ಪ್ರಾರ್ಥನೆ ಮಾಡುವಾಗ ಯೇಸುವಿನ ಪರಿಶುದ್ಧ ರಕ್ತವು ಸಕಲ ಪಾಪನ ನಿವಾರಣೆ ಮಾಡಿ ನಿಮ್ಮನ್ನ ಶುದ್ಧಿ ಮಾಡ್ತದೆ. ಈಗಲೇ ದೇವರ ಬಳಿಗೆ ಬನ್ನಿರಿ. ನಮ್ಮನ್ನು ಉಂಟು ಮಾಡಿದ ಪರಮ ತಂದೆಯಾದ ದೇವರು ಯೇಸು ಕ್ರಿಸ್ತನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸುವ ದೇವರಾಗಿದ್ದಾನೆ. ದೇವರ ಬಳಿಗೆ ಬನ್ನಿರಿ. ದೇವರ ಬಳಿಗೆ ಬಂದು ಒಪ್ಪಿಕೊಂಡು ಅರಿಕೆ ಮಾಡಿ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು, ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧಿ ಮಾಡ್ರಿ, ಮತ್ತೆ ನಾನು ಪಾಪದಲ್ಲಿ ಬಿದ್ದು ಹೋಗದಾಗೆ ನಿನ್ನ ಪವಿತ್ರ ಆತ್ಮನಿಂದ ನನ್ನ ತುಂಬಿಸಿರಿ, ರೂಪಿಸಿರಿ. ನಾನು ಬಂದಿದ್ದೇನೆ, ನನ್ನನ್ನು ಅಂಗೀಕಾರ ಮಾಡ್ರಿ ಎಂಬುದಾಗಿ ಹೇಳುವಾಗ ದೇವರು ನಿಮ್ಮನ್ನ ರಕ್ಷಿಸಲು ಕಾದಿದ್ದಾನೆ, ಸಿದ್ಧನಾಗಿದ್ದಾನೆ. ನೋಡ್ರಿ, 1 ಯೋಹನ 1ನೇ ಅಧ್ಯಾಯ 9ನೇ ವಚನದಲ್ಲಿ,
ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಅದ್ಭುತಕರವಾಗಿ ಸುಂದರವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆತನು ವಾಗ್ದಾನದಲ್ಲಿ ನಂಬಿಗಸ್ತನು. ಆತನು ರಕ್ಷಿಸುವ ದೇವರಾಗಿದ್ದಾನೆ. ನಿಮ್ಮನ್ನು ರೂಪಿಸುವ ದೇವರಾಗಿದ್ದಾನೆ. ಕೆಟ್ಟು ಹೋದವ್ರನ್ನ ಹುಡುಕಿ ರಕ್ಷಣೆ ಮಾಡುವ ದೇವರು. ತನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಮಕ್ಕಳಾಗಿ ಅಂಗೀಕಾರ ಮಾಡುವ ದೇವರು. ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ಈ ಸಮಯದಲ್ಲಿ ನಿಮ್ಮನ್ನು ಸಮರ್ಪಣೆ ಮಾಡ್ರಿ. ನೀವು ಪಾಪದಲ್ಲಿ ಬಿದ್ದು ಹೋಗಿದ್ದೀರೋ, ದುರ್ಚಟಗಳಲ್ಲಿ ದುರಭ್ಯಾಸದಲ್ಲಿ ಬಿದ್ದು ಹೋಗಿದ್ದೀರೋ, ಯಾರು ನಿಮ್ಮನ್ನು ಗೌರವಿಸ್ತಿಲ್ಲವೋ, ನಿಮಗಿರುವಂಥ ಹೋರಾಟಗಳನ್ನು ಅನೇಕ ಜನರ ಹತ್ರ ಹೇಳಿಕೊಳ್ಳುವಾಗ ಯಾರು ನಿಮ್ಮನ್ನ ಗೌರವಿಸುತ್ತಿಲ್ಲವೋ, ನಿಮ್ಮ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲದೆ ಇರಬಹುದು, ನಿಮ್ಮನ್ನೆಲ್ಲರೂ ದೂರ ಇಟ್ಟಿರಬಹುದು, ಇವನು ಪಾಪದಲ್ಲಿ ಬಿದ್ದಂಥ ವ್ಯಕ್ತಿ ಎಂಬುದಾಗಿ ದೂರ ಇಟ್ಟಿರಬಹುದು, ಎಲ್ಲರೂ ಕೇವಲವಾಗಿ ನಿಮ್ಮನ್ನು ಮಾತನಾಡ್ತಿರಬಹುದು. ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನನ್ನ ಬಳಿಗೆ ಓಡಿ ಬಾ. ನೀನು ಘೋರ ಪಾಪದಲ್ಲಿ ಇದ್ದರೂ, ದುರ್ಚಟದಲ್ಲಿ ದುರಭ್ಯಾಸದಲ್ಲಿ ಬಿದ್ದು ಹೋಗಿದ್ದರು, ನಾನು ನಿನ್ನನ್ನು ರಕ್ಷಿಸ್ತೇನೆ. ನಿನ್ನ ಪಾಪದಿಂದ ಶಾಪದಿಂದ ಬಿಡುಗಡೆ ಕೊಟ್ಟು ನಿನ್ನ ರೂಪಿಸಿ ಸಾಕ್ಷಿಯಾಗಿ ನಿಲ್ಲಿಸ್ತೇನೆ ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ಅಲ್ಲೇ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ನಾನು ಪಾಪದಲ್ಲಿ ಬಿದ್ದು ಹೋದೆ, ದುರ್ಚಟದಲ್ಲಿ ದುರಭ್ಯಾಸದಲ್ಲಿ ಬಿದ್ದು ಹೋದೆ, ಇದರಿಂದ ನನಗೆ ಬಿಡುಗಡೆ ಕೊಡ್ರಿ, ನನಗೆ ಸಹಾಯ ಮಾಡ್ರಿ. ನೀನು ಪಾಪದಿಂದ ಬಿಡಿಸಿ ರಕ್ಷಿಸುವ ದೇವರು, ನಾನು ನಂಬುತ್ತೇನೆ, ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಹೇಳುವಾಗಲೇ ದೇವರು ಕರಚಾಚಿ ನಿಮ್ಮನ್ನು ಮುಟ್ಟಿ ಪಾಪದಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನು ರೂಪಿಸಿ ಪವಿತ್ರ ಆತ್ಮನ ತುಂಬಿಸಿ ಸಾಕ್ಷಿಯಾಗಿ ನಿಲ್ಲಿಸುವ ದೇವರಾಗಿದ್ದಾನೆ. ಸಮರ್ಪಣೆ ಮಾಡಿ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಣೆ ಮಾಡಲು ಬಂದನು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಎಷ್ಟು ಜನರು, ಎಸ್ಸಪ್ಪ, ನಾನು ಕೆಟ್ಟು ಹೋಗಿದ್ದೇನೆ, ಪಾಪದಲ್ಲಿ ಬಿದ್ದಿದ್ದೇನೆ, ದುರ್ಚಟದಲ್ಲಿ ದುರಭ್ಯಾಸದಲ್ಲಿದ್ದೇನೆ, ಹೋರಾಟದಲ್ಲಿದ್ದೇನೆ, ನನ್ನ ಮನ್ನಿಸಿ ರೂಪಿಸಿ ಕ್ಷಮಿಸಿ ನಿನ್ನ ಪರಿಶುದ್ಧ ರಕ್ತವನ್ನು ತೊಳೆದು ಶುದ್ಧಿ ಮಾಡಿ ನಿನ್ನ ಮಗಳಾಗಿ ಮಗನಾಗಿ ಅಂಗೀಕಾರ ಮಾಡು ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಮೇಲೆ ಸೈತಾನಿಟ್ಟಿರುವಂಥ ಬಂಧನಗಳು ಯೇಸುವಿನ ಅಧಿಕಾರಗಳ ನಾಮದಲ್ಲಿ ಮುರಿಯಲ್ಪಡಲು. ಶಾಪದ ಕಟ್ಟುಗಳು, ಪಾಪದ ಕಟ್ಟುಗಳು, ದುರಭ್ಯಾಸದ ಕಟ್ಟುಗಳು, ದುರ್ಚಟದ ಕಟ್ಟುಗಳು ಎಲ್ಲವೂ ಯೇಸು ನಾಮದಲ್ಲಿ ಮುರಿಯಲ್ಪಡಲು. ಯೇಸಪ್ಪ, ನಿನ್ನ ಪರಿಶುದ್ಧ ರಕ್ತದ ಬಲ ಸ್ಥಳದಲ್ಲಿ ಇಳಿದು ಬರಲಿ. ಪವಿತ್ರಾತ್ಮನ ಶಕ್ತಿ ಆ ಸ್ಥಳದಲ್ಲಿ ಇಳಿದು ಬರಲಿ ಯೇಸು ನಾಮದಲ್ಲಿ. ನಿನ್ನ ಬಳಿಗೆ ಬರೋ ನಿನ್ನ ತಳ್ಳಿ ಬಿಡುವ ದೇವರಲ್ಲ. ದಿನವೆಲ್ಲ ಸ್ವಾಮಿ ಕೈ ಚಾಚಿ ಕರೆಯುವ ದೇವರೇ. ಎಷ್ಟು ಜನರು ಈ ಸಮಯದಲ್ಲಿ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು, ಏಸಪ್ಪ, ನಿನ್ನ ಪರಿಶುದ್ಧ ರಕ್ತದಿಂದ ನನ್ನ ತೊಳೆದು ಶುದ್ಧಿ ಮಾಡ್ರಿ, ಈ ಪಾಪದಿಂದ ಬಿಡುಗಡೆ ಕೊಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರೋ ಈಗಲೇ ಸೈತಾನ ಹಾಕಿರುವಂಥ ಎಲ್ಲ ಕಟ್ಟುಗಳು ಯೇಸು ನಾಮದಲ್ಲಿ ಬಿಚ್ಚಲ್ಪಡಲು. ಯೇಸು ನಾಮದಲ್ಲಿರುವಂಥ ಶಾಂತಿ, ಸಮಾಧಾನ, ಬಿಡುಗಡೆ ಅವರಿಗೆ ದೊರಕಲಿ. ಕರ್ತನೆ ಈಗಲೇ ಅದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಪಾಪದಿಂದ, ಶಾಪದಿಂದ, ರೋಗದಿಂದ, ಕಷ್ಟದಿಂದ, ಕಣ್ಣೀರಿಂದ, ಬಾಧೆಯಿಂದ, ಬಡತನದಿಂದ, ಸಾಲದಿಂದ, ಹೋರಾಟದಿಂದ ಈಗಲೇ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸಪ್ಪ.
ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಅವರನ್ನ ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿದ್ದಾರೆ, ಅವರಿಗೆ ಈಗಲೇ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿನ ಅತೀ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಕೆಟ್ಟು ಹೋದರನ್ನ ಹುಡುಕಿ ರಕ್ಷಿಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ನೀವು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿದ್ದೀರಿ ಎಂಬುದಾಗಿ ನಂಬುತ್ತೇನೆ. ದೇವರು ನಿಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಪಾಪ ನಿಮ್ಮ ಮೇಲೆ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ. ಮಹೋನ್ನತ ದೇವರ ವಾಕ್ಯ ನಿಮ್ಮಲ್ಲಿ ಕಾರ್ಯ ಮಾಡ್ತದೆ. ಯೇಸುವಿನ ರಕ್ತದ ಬಲ ನಿಮ್ಮಲ್ಲಿ ಕಾರ್ಯ ಮಾಡ್ತದೆ. ಪರಿಶುದ್ಧಾತ್ಮನ ಅಗ್ನಿ ಅಭಿಷೇಕದ ಬಲ ನಿಮ್ಮಲ್ಲಿ ಕಾರ್ಯ ಮಾಡ್ತದೆ. ನಿಮ್ಮನ್ನ ಪರಿಪೂರ್ಣವಾಗಿ ದೇವರ ಆತ್ಮ ಆಳ್ವಿಕೆ ಮಾಡ್ತಾರೆ. ಇದನ್ನು ನಂಬಿರಿ. ದೇವರಿಗೆ ನಿಮ್ಮನ್ನ ಸಮರ್ಪಣೆ ಮಾಡಿ ಸತಿವೇದವನ್ನ ತೆಗೆದು ಓದ್ರಿ, ಪ್ರಾರ್ಥನೆ ಮಾಡ್ರಿ, ದೇವರೊಟ್ಟಿಗೆ ನಡೆಯಿರಿ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ನಿಮಗೆ ಈ ವಾಕ್ಯ ಆಶೀರ್ವಾದಕರವಾಗಿದ್ದರೆ ನಮಗೆ ತಿಳಿಯಪಡಿಸಿರಿ, ಅನೇಕರಿಗೂ ತಿಳಿಸಿರಿ. ಇದರ ಮೂಲಕ ದೇವರ ನಾಮ ಮಹಿಮೆ ಆಗಲಿ, ಅನೇಕ ಜನರು ಸತ್ಯ ದೇವರನ್ನ ತಿಳಿದುಕೊಳ್ಳಲಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.